ಟ್ರಕ್ ಚಾಲಕರು ಕರೆ ನೀಡಿದ್ದಂತಹ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ. ಕೇಂದ್ರ ಗೃಹ ಕಾರ್ಯದರ್ಶಿ ಜೊತೆ ಸಭೆ ನಂತರ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇಂದು ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ ವಾಹನಗಳ ಚಾಲಕರು. ಹಿಟ್ ಅಂಡ್ ರನ್ ಕೇಸ್ನಲ್ಲಿ 10 ವರ್ಷ ಜೈಲು, 7 ಲಕ್ಷ ದಂಡ. ಈ ಹೊಸ ಕಾನೂನನ್ನ ವಿರೋಧಿಸಿ ಟ್ರಕ್ ಚಾಲಕರು ಮುಷ್ಕರವನ್ನ ಕೈಗೊಂಡಿದ್ರು. ಇದೀಗ ಕೇಂದ್ರ ಸರ್ಕಾರದ ಮಾತುಕತೆಯ ನಂತರದಲ್ಲಿ ಟ್ರಕ್ ಚಾಲಕರು ತಮ್ಮ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ಮಹಾರಾಷ್ಟ್ರ, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ ರಾಜ್ಯದಲ್ಲಿ ಟ್ರಕ್ ಚಾಲಕರು ಮುಷ್ಕರವನ್ನ ಕೈಗೊಂಡಿದ್ರು. ಟ್ರಕ್ ಚಾಲಕರ ಬಿಸಿ ಈ ಎಲ್ಲಾ ರಾಜ್ಯದಲ್ಲೂ ಕೂಡ ತಟ್ಟಿತ್ತು. ಇದೀಗ ಟ್ರಕ್ ಚಾಲಕರು ಕರೆ ನೀಡಿದ್ದಂತಹ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ. ಕೇಂದ್ರ ಗೃಹ ಕಾರ್ಯದರ್ಶಿ ಜೊತೆ ಸಭೆ ನಡೆಸಿದ್ರು. ಸಭೆಯ ನಂತರದಲ್ಲಿ ಇದೀಗ ಟ್ರಕ್ ಚಾಲಕರು ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಕ್ ಚಾಲಕರು ಪ್ರತಿಭಟನೆಯನ್ನ ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧವೇ ಅವರು ದಾಳಿಗೆ ಮುಂದಾಗಿದ್ರು. ಸಾಕಷ್ಟು ಕಡೆಗಳಲ್ಲಿ ದಾಳಿ ನಡೆಸೋದಕ್ಕೆ ಮುಂದಾಗಿದ್ರು ಟ್ರಕ್ ಚಾಲಕರು. ಆ ಬಳಿಕದಲ್ಲಿ ಮುಷ್ಕರ ತೀವ್ರ ಮಟ್ಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಜೊತೆ ಸಭೆ ನಡೆದಿದೆ. ಸಭೆಯ ನಂತರದಲ್ಲಿ ಇದೀಗ ಟ್ರಕ್ ಚಾಲಕರು ತಮ್ಮ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ.